ಕ್ಲೀನ್ ಬಾಂಗ್ಲಾ ಅಭಿಯಾನ 2000 ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆಹಚ್ಚಿ ಭಾರತದಿಂದ ಹೊರಹಾಕಲು ಕ್ರಮ. ಬೆಂಗಳೂರು, ಜೂನ್ 3, 2025. ಕ್ಲೀನ್ ಬಾಂಗ್ಲಾ ಅಭಿಯಾನದ ಅಡಿಯಲ್ಲಿ ಭಾರತ ಸರ್ಕಾರದಿಂದ ಅಕ್ರಮ ವಲಸೆ ನಿಯಂತ್ರಣದ ಕ್ರಮಗಳನ್ನು ತೀವ್ರಗೊಳಿಸಲಾಗುತ್ತಿದೆ. ಈ ಅಭಿಯಾನದ ಭಾಗವಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಸಿ ಸುಮಾರು 2000 ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನು ಪತ್ತೆಹಚ್ಚಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಈ ಕಾರ್ಯಾಚರಣೆಗಳಲ್ಲಿ ವಿಶೇಷ ಪೊಲೀಸರು, ಗೃಹ ಇಲಾಖೆ ಅಧಿಕಾರಿಗಳು ಹಾಗೂ ಗಡಿ ಭದ್ರತಾ ಪಡೆಯ ಸಹಕಾರದೊಂದಿಗೆ ನಿರಂತರ ಚಟುವಟಿಕೆಗಳು ನಡೆದಿವೆ. ಬಹುತೇಕ ಅಕ್ರಮ ವಲಸಿಗರು ಪಶ್ಚಿಮ ಬಂಗಾಳ, ಕರ್ನಾಟಕ, ಅಸ್ಸಾಂ, ದೆಹಲಿ ಮತ್ತು ಮಹಾರಾಷ್ಟ್ರದ ನಗರ ಪ್ರದೇಶಗಳಲ್ಲಿ ನೆಲೆಸಿದ್ದರು. ಅಧಿಕಾರಿಗಳ ಪ್ರಕಾರ, ಬಂಧಿತ ವಲಸಿಗರ ತಪಾಸಣೆ ನಡೆಸಿದ ಬಳಿಕ ಅವರನ್ನು ಅವರ ಮೂಲ ದೇಶವಾದ ಬಾಂಗ್ಲಾದೇಶಕ್ಕೆ ಹಿಂಸೊಪ್ಪಿಸಲು ಸಂಬಂಧಿತ ದೌತ್ಯ ಕಾರ್ಯಾಲಯಗಳ ಸಹಕಾರ ಪಡೆಯಲಾಗಿದೆ. ಈ ನಡುವೆ ಇತರ ಅಕ್ರಮ ವಲಸಿಗರನ್ನು ಪತ್ತೆಹಚ್ಚಲು ಹೆಚ್ಚಿನ ತಂತ್ರಜ್ಞಾನ ಮತ್ತು ಗುಪ್ತಚರ ಮಾಹಿತಿ ಬಳಸಿ ಮುಂದಿನ ಹಂತದ ಕಾರ್ಯಾಚರಣೆ ಕೂಡ ಮುಂದುವರಿಯಲಿದೆ. ಕ್ಲೀನ್ ಬಾಂಗ್ಲಾ ಅಭಿಯಾನದ ಉದ್ದೇಶ. ಈ ಅಭಿಯಾನವು ಅಕ್ರಮ ವಲಸೆ ನಿರ್ವಹಣೆ, ಆಂತರಿಕ ಭದ್ರತೆ ನಿರ್ವಹಣೆ ಮತ್ತು ವಾಸ್ತುಸಂಖ್ಯಾ ನಿಯಂತ್ರಣ ಎಂಬ ಉದ್ದೇಶಗಳನ್ನು ಹೊಂದಿದೆ. ಇದು ಯಾವುದೇ ಧರ್ಮ ಅಥವಾ ಜಾತಿಗೆ ವಿರೋಧವಾಗಿ ಅಲ್ಲ, ಬದಲಾಗಿ ಕಾನೂನಾತ್ಮಕವಾಗಿ ದೇಶದಲ್ಲಿ ಇರುವ ಹಕ್ಕುಗಳ ರಕ್ಷಣೆಗಾಗಿ ತೆಗೆದುಕೊಳ್ಳಲಾಗಿರುವ ಕ್ರಮವಾಗಿದೆ ಎಂದು ಕೇಂದ್ರ ಗೃಹ ಇಲಾಖೆ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಪ್ರತಿಕ್ರಿಯೆ. ಈ ಅಭಿಯಾನದ ಬೆನ್ನಲ್ಲೇ ಕೆಲ ಮಾನವ ಹಕ್ಕು ಸಂಘಟನೆಗಳು ಆತಂಕ ವ್ಯಕ್ತಪಡಿಸಿವೆ. ಅವರು ಕ್ರಮ ತೆಗೆದುಕೊಳ್ಳುವಾಗ ಮಾನವೀಯತೆಯನ್ನು ಕಾಪಾಡಬೇಕು ಹಾಗೂ ನಿಷ್ಪಕ್ಷಪಾತ ತನಿಖೆ ಮತ್ತು ದಾಖಲೆ ಪರಿಶೀಲನೆ ನಡೆಸಬೇಕು ಎಂಬ ಮೌಲಿಕ ಬೇಡಿಕೆಗಳನ್ನು ಮುಂದಿರಿಸಿದ್ದಾರೆ. ಮುಗಿಯುವ ಮಾತು. ಅಕ್ರಮ ವಲಸೆ ಸಮಸ್ಯೆ ಇದು ಕೇವಲ ರಾಜಕೀಯ ವಿಷಯವಲ್ಲದೆ, ಇದು ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ಭದ್ರತಾ ಹಿತಾಸಕ್ತಿಗೆ ಸಂಬಂಧಪಟ್ಟ ವಿಷಯ. ಸರ್ಕಾರವು ಈ ನಿಟ್ಟಿನಲ್ಲಿ ತೆಗೆದುಕೊಳ್ಳುತ್ತಿರುವ ಕ್ರಮಗಳು ಕಾನೂನಾತ್ಮಕವಾಗಿ ಸ್ಪಷ್ಟತೆ ಮತ್ತು ಮಾನವೀಯತೆಯ ಸಮತೋಲನ ಹೊಂದಿರಬೇಕಾಗಿದೆ.